ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪ್ರಜ್ವಲ್, ನಿಮ್ಗೋಸ್ಕರ ವೇಟ್ ಮಾಡ್ತಿದ್ವಿ. ಟೇಪ್ ಸಿಕ್ಕಿದೆ ಅಲ್ವಾ? ವಿಕ್ರಮ್, ಕ್ಯಾಸೆಟ್ ತಗೊಂಡು ಹಾಕು. ಇವರು ಯಾವ ಟೇಪ್ ಹಾಕ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ. ಆವತ್ತು ಪೂಜೆ ದಿನ ತೆಗ್ದಿದ್ದೆ ಅನ್ಸುತ್ತೆ. ಅದಾದ್ರೆ ಪರವಾಗಿಲ್ಲ, ಅದ್ರಲ್ಲಿ ನಾನಿದ್ದೀನಿ. ದೇವ್ರೆ, ಲಾಸ್ಟ್ ಟೈಮ್ ಹಾಗೆ ಈ ಸಲ ಟೇಪ್ ಸ್ಟ್ರಕ್ ಆಗದೆ ಇರಲಿ. ನಮ್ಮಮ್ಮ ಯಾರು ಅಂತ ಇವತ್ತಾದ್ರೂ ಗೊತ್ತಾಗೋ ಥರ ಮಾಡು. ನಮ್ಮಮ್ಮ ಸಿಗ್ತಾರ ಅಲ್ವಾ? ಡೋಂಟ್ ವರಿ ಅದಕ್ಕೆ, ಖಂಡಿತ ಗೊತ್ತಾಗುತ್ತೆ. ಧೈರ್ಯವಾಗಿರಿ. ವೈದೇಹಿ, ದೀಪ ತಗೊಂಡ್ಬರಮ್ಮ. ಅಮ್ಮ, ಆದ್ಯ, ಅಗ್ರಜ, ಅಗ್ರಜ, ಅಮ್ಮ ಸಿಕ್ಬಿಟ್ರು. ನಮ್ಮಮ್ಮ ಅಗ್ರಜ. ಆದ್ಯ, ಸಾರ್ಥಕ್ ಬಾವ, ಏ ಧ್ರುವ, ಅಮ್ಮ ಸಿಕ್ಕಿದಾರೋ? ರೋಡಿ ನದಿ, ಅಮ್ಮ ಸಿಕ್ಕಿದ್ದಾರೆ. ಅಗ್ರಜ, ನೋಡು ಅಗ್ರಜ, ಅಮ್ಮ ಅಗ್ರಜ. ನೋಡು ಅಗ್ರಜ, ಇಷ್ಟು ದಿನ ಎಷ್ಟು ಕಷ್ಟಪಟ್ಟು ಹುಡುಕಿದ್ವಿ, ಕೊನೆಗೂ ಅಮ್ಮ.
ತಲೆಬಾಗಿ ಈ ಭೂಮಿ ಮೀಟಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ ಹಕ್ಕಿಗೆ ಮಾನಾಗಿ ಹಾರಲು ಬಲವಾಗಿ ಮಡಿಲಲ್ಲೇ ಆಗಸ ತೋರಿತು ನಿನ್ನ ಮಮತೆಯ ಬಲವಾಗಿ ಸರ್ ತಿಳ್ಕೊಬೇಡಿ, ಊಟ ಮಾಡ್ತಾ ಇದ್ದೀನಿ ಬೇರೆ ಆಟೋದಲ್ಲಿ. ಪರವಾಗಿಲ್ಲ, ನಾವು ವೇಟ್ ಮಾಡ್ತೀವಿ. ನಿಮ್ಗೆ ಕಷ್ಟ ಆಗ್ತಾ ಹೋಗುತ್ತೆ, ಊಟ ಮಾಡಿ. ಅಂದ ಹಾಗೆ ಯಾವ ಕಡೆ ಅಂತ ಹೇಳಿದ್ರಿ? ಇಲ್ಲೇ ರಾಮೋಳಿ. ಅಯ್ಯೋ ದೇವ್ರೆ, ಈ ಪ್ರಕಾಶನ್ ಮನೆ ಇರೋದು ಅಲ್ಲೇ ಅಲ್ವಾ? ಇವರೇನಾದರೂ ಪ್ರಕಾಶನ್ ಕಡೆಯವರ? ದೇವ್ರೆ, ನೀನೇ ಕಾಪಾಡಬೇಕಪ್ಪ. ಏನು ಯೋಚನೆ ಮಾಡ್ತಿದ್ದೀರಾ? ನಡ್ರಿ ಹೋಗೋಣ. ಕ್ಷಮಿಸಿ ಸರ್, ನಾನು ಆ ಕಡೆ ಬರೋಕ್ಕಾಗಲ್ಲ. ನೀವು ಬೇರೆ ಆಟೋದಲ್ಲಿ ಹೋಗಿ. ಬರಲ್ಲ ಅಂತ ಹೇಳ್ಬಿಡಿ, ತುಂಬ ಅರ್ಜೆಂಟ್ ಇದೆ. ಆಗಲ್ಲ ಸರ್, ಆ ಕಡೆಯಿಂದ ವಾಪಸ್ ಬರೋದಕ್ಕೆ ನನಗೆ ಬಾಡಿಗೆ ಸಿಗಲ್ಲ, ಖಾಲಿ ಬರಬೇಕಾಗತ್ತೆ. ತಲೆ ಕೆಡ್ಸ್ಕೊಬಿಡಿ ಸರ್, ಡಬಲ್ ಕೊಡೋಣ. ಬನ್ನಿ ಹೋಗೋಣ, ಟೈಮ್ ಆಯಿತು. ನಮ್ಮ ಜೊತೆನೇ ಇದ್ದಾರೆ ಅಣ್ಣ, ಬರ್ತಾ ಇದ್ದೀವಿ. ರಾಮೋಳಿ ಹೋಗೋಕ್ಕೆ ಎಷ್ಟೊತ್ತಾಗುತ್ತೆ? ಒಂದು 10 ನಿಮಿಷ ಆಗುತ್ತೆ. ಇನ್ನೊಂದು 10 ನಿಮಿಷ ಅಂತ ಅಣ್ಣ. ಇಲ್ಲೆಲ್ಲಿ ಬಿಡಬೇಕು? ಇಲ್ಲೇ ಮುಂದೆ ಲೆಫ್ಟು. ಬನ್ನಿ ಅಮ್ಮ, ಬನ್ನಿ. ಅಮ್ಮ, ಅಲ್ಲಿ ನೋಡಿ, ನಮ್ಮಮ್ಮ ಸಿಕ್ಬಿಟ್ರು. ಅವರೇ ನಮ್ಮಮ್ಮ. ಅಮ್ಮ, ನೋಡಿದ್ರಾ? ಇವರೇ ನಮ್ಮಮ್ಮ. ನಾವಿಷ್ಟು ದಿನ ಕಷ್ಟಪಟ್ಟು ಹುಡುಕ್ತಿದ್ದು ಇವ್ರನ್ನೇ. ಕೊನೆಗೋ ದೇವರು ಮೋಸ ಮಾಡಲಿಲ್ಲ, ನಮ್ಮಮ್ಮ ಯಾರು ಅಂತ ತೋರಿಸ್ಕೊಟ್ಬಿಟ್ಟ. ಅಮ್ಮ, ನಮಗೆ ನಮ್ಮಮ್ಮ ಸಿಕ್ಕಿರೋದು ನಿಮ್ಗೆ ಖುಷಿ ಆಗ್ತಿಲ್ವಾ? ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ, ನಿಮ್ಗೂ ಖುಷಿ ಆಗಿದೆ. ಇನ್ನೊಂದು ಸ್ವಲ್ಪ ದಿನ ಅಮ್ಮ, ಅವ್ರ ಮನೆಗೆ ಬಂದ್ಮೇಲೆ ನೀವೆಷ್ಟು ಒಳ್ಳೆಯವ್ರಂತ ಅವ್ರಿಗೂ ಹೇಳ್ತೀನಿ. ಅವ್ರ ಪರಿಚಯ
ಅಗ್ರಜ ಒಂದು ನಿಮಿಷ. ಅಗ್ರಜ ಆ ದೇವರಾಜಪ್ಪ ಬಿಡಿಸಿ ಸ್ಕೆಚ್ಚು ನೋಡು, ಇಲ್ಲಿರೋದಕ್ಕೂ ಆ ಟೇಪಲ್ಲಿ ಇರೋದಕ್ಕೂ ಹೋಲ್ತಿಲ್ಲ. ನಾವು ಇಷ್ಟು ದಿನ ಕಷ್ಟಪಟ್ಟಿದ್ದು ಒಳ್ಳೇದಾಯ್ತು ಅಗ್ರಜ. ಒಂದ್ ವೇಳೆ ಅಮ್ಮ ಇಲ್ಲ ಸತ್ತೋಗಿದ್ದಾರೆ ಅಂತ ಅನ್ಕೊಂಡಿದ್ರೆ ನಮ್ಮ ಲೈಫಲ್ಲಿ ಅಮ್ಮ ನೋಡೋ ಚಾನ್ಸಸ್ ಸಿಗ್ತಿರ್ಲಿಲ್ಲ ಅಗ್ರಜ. ಅಣ್ಣ, ಧ್ರುವನ್ ನೋಡು, ಅಮ್ಮ ನೋಡಿ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ. ಧ್ರುವ, ನಮ್ಮಮ್ಮ ಸಿಕ್ಕಿದಾರೋ? ನೀನವತ್ತು ಟೇಪಲ್ ನೋಡಿದ್ದು ಇದೇ ಅಮ್ಮನಲ್ವೇನೋ ಮಾತಾಡಿದ್ರುವ? ಅಗ್ರಜ ಅಮ್ಮನ ಬಗ್ಗೆ ಫಸ್ಟ್ ಗೊತ್ತಿದೆ ಧ್ರುವಂಗೆ, ಅದಕ್ಕೆ ಎಕ್ಸೈಟ್ ಆಗ್ತಿದ್ದಾನೆ. ಧ್ರುವ, ಅಮ್ಮ ಸಿಕ್ಕಿದಾರೋ? ಆದ್ಯ, ಅಮ್ಮ ಸಿಕ್ಕಿದ್ರು ಅಗ್ರಜ. ಅಮ್ಮ ಅಗ್ರಜ, ಧ್ರುವನು ರಿಯಾಕ್ಟ್ ಮಾಡ್ತಿದ್ದಾನೆ ಅಗ್ರಜ. ಅಮ್ಮನ ಬಗ್ಗೆ ಗೊತ್ತಿರೋದು ಅವನೊಬ್ಬನಿಗೆ ಅಗ್ರಜ. ವಿಕ್ರಾಂತ್ ಪ್ಲೀಸ್, ನೀವು ತುಂಬ ಎಮೋಷನಲ್ ಆಗ್ತಿದೆ. ತುಂಬ ರಿಯಾಕ್ಟ್ ಮಾಡಿ ಒಳ್ಳೇದು. ಧ್ರುವ, ಅವತ್ತು ನಮ್ಮನ್ನ ನೋಡಿದ್ದೆ ತಾನೆ, ಮಾತಾಡಿದ್ರುವ? ಧ್ರುವ, ಅಗ್ರಜ ಅಮ್ಮನ ಎಲ್ಲರಿಗಿಂತ ಚೆನ್ನಾಗಿ ನೋಡ್ರ ನೀನೇನೆ. ಇವರೇ ತಾನೆ ನಮ್ಮಮ್ಮ, ನಿನಗೆ ಗೊತ್ತಿರುತ್ತೆ. ಹೇಳು ಅಗ್ರಜ. ನಾನು ಕೊನೆಯದಾಗಿ ಉಳ್ಕೊಂಡಿರೋ ನೆನಪುಗಳು ಬೇರೆನೇ ಇದೆ ವಿಕ್ರಮ್. ಅದೊಂದು ಕೆಟ್ಟ ನೆನಪು. ನನಗವತ್ತು ಕಣ್ ತುಂಬ ಬೆಂಕಿನೇ ತುಂಬಿಕೊಂಡಿತ್ತು ಹೊರತು ಅದ್ರ ಹೊರಗೆ ನನಗೇನು ನೆನಪಿಲ್ಲ. ಮತ್ತೆ ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ ವೇದಾಂತ್? ನನಗೆ ನೆನಪಿಲ್ದಿದ್ರೆ ಏನಂತೆ, ಸುಹಾಸಿನಿ ಅಮ್ಮ ಇದ್ದಾರೆ, ಅವ್ರು ಹೇಳ್ತಾರೆ. ಹೌದು ಕಣ, ಇವಳೆ ನನ್ನ ಅಕ್ಕ. ವೈದ್ಯ ನೀನು ಯಾವ ಅನುಮಾನನೂ ಉಳಿದಿಲ್ಲ. ನೀವೆಲ್ಲ ನೋಡ್ತಿರೋದು ನಮ್ಮಮ್ಮನೇ. ಇಷ್ಟೇ ಅಗ್ರಜ ಬೇಕಾಗಿದ್ದು. ನಮ್ಮಮ್ಮ ಹೇಗಿದ್ದಾರೆ ಅಂತ ನಮಗೆ ಗೊತ್ತಾಯ್ತಲ್ವಾ? ಅವ್ರು ಎಲ್ಲೇ ಇದ್ರು ಪರವಾಗಿಲ್ಲ, ನಾವು ಆದಷ್ಟು ಬೇಗ ಹುಡುಕಿ ಮನೆಗೆ ಕರ್ಕೊಂಡ್ಬಂದ್ಬಿಡೋಣ. ಈ ತಡ ಮಾಡೋದು ಬೇಡ ವಿಕ್ರಾಂತ್. ಪ್ರಜ್ವಲ್, ಅದಿನೆಷ್ಟೇ ದುಡ್ಡು ಖರ್ಚಾಗ್ಲಿ ಅಮ್ಮನ ಹುಡ್ಕೋತನ ನಿಲ್ಲಿಸ್ಬೇಡಿ. ಅಮ್ಮನ ಮನೆ ಕರ್ಕೊಂಡು ಬರೋಣ. ಎಸ್ ಬಾಸ್, ನಿಮ್ ತಾಯಿ ನೋಡ್ಕೋ ಜವಾಬ್ದಾರಿ ನಂದು. ಇವನ್ ಯಾಕೋ ನನ್ನ ಪ್ಲಾನ್ನ ಹಾಳು ಮಾಡೋ ಥರ ಕಾಣಿಸ್ತಿದ್ದಾರೆ. ಮೊದಲು ಇವನಿಗೊಂದು ಗತಿ ಕಾಣಿಸ್ಬೇಕು. ಆದ್ಯ, ಧ್ರುವನ ರೂಮು ಕರ್ಕೊಂಡು ಹೋಗು. ಅವನ ಅಕ್ಕನ ನೋಡಿ ತುಂಬ ಎಕ್ಸೈಟ್ ಆಗಿದ್ದಾನೆ, ರೆಸ್ಟ್ ಮಾಡಲಿ.
ಇದೆಲ್ಲ ಸುಹಾಸಿನಿದ ಕೆಲಸ ಇರುತ್ತೆ. ಅವಳು ಬಿಟ್ರೆ ಇದನ್ನ ಯಾರು ಮಾಡೋಕ್ಕಾಗಲ್ಲ. ಹೆಜ್ಜೆ ಹೆಜ್ಜೆಗೂ ಹೊಂಚಾಕುತ್ತೈತೆ ನಿಮ್ ಜೊತೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ರೀ. ಇವತ್ತು ಇದನ್ನೆಲ್ಲ ನೋಡೋ ಪರಿಸ್ಥಿತಿ ನನಗೆ ಬರ್ತಿರ್ಲಿಲ್ಲ. ನೀವು ಹೋದ್ಮೇಲೆ ನಿಮ್ ಜೊತೆ ಬರಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಮಕ್ಕಳು ಅನ್ನೋ ಮಮಕಾರ ನನಗೆ ಸಾಯಕ್ ಬಿಡ್ಲಿಲ್ಲ ರೀ. ನಾನು ಸಾಯೋದ್ರೊಳಗೆ ನನ್ನ ಮಕ್ಕಳನ್ನ ನೋಡ್ಬೇಕು, ನಾನೇ ನಿಮ್ಮ ಅಮ್ಮ ಅಂತ ಹೇಳ್ಬೇಕು, ಅವರ ಕೈ ತುತ್ತು ತಿನ್ನಿಸ್ಬೇಕು, ಅವ್ರ ಹತ್ರ ಒಂದೇ ಒಂದ್ಸಲ ಅಮ್ಮ ಅಂತ ಕರೆಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು ರೀ ನನ್ಗೆ. ಅದೇ ಆಸೆಯಿಂದ ನಾನು ಈ ಮನೆಗೆ ಬಂದೆ. ಒಂದಲ್ಲ ಒಂದಿನ ನನ್ನ ಮಕ್ಕಳಿಗೆ ನಾನೇ ಹೆತ್ತ ತಾಯಿ ಅಂತ ಗೊತ್ತಾಗುತ್ತೆ. ಈ ಸುಹಾಸಿನಿಯಿಂದ ನನ್ನನ್ನು ಕಾಪಾಡ್ತಾರೆ, ಸಾಯೋವರೆಗೂ ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ ಅಂತ. ಇವತ್ತು ನನ್ನ ಆಸೆ ಎಲ್ಲ ನುಚ್ಚು ನೂರಾಗೋಯ್ತು ರೀ. ಆ ಸುಹಾಸಿನಿ ಬೇರೆ ಯಾರೋ ಹೆಣ್ಣನ್ನ ತಂದು ನಮ್ಮ ಮಕ್ಕಳಿಗೆ ಇವಳೇ ನಿಮ್ಮ ತಾಯಿ ಅಂತ ಹೇಳ್ತಾ ಇದ್ದಾಳೆ ರೀ. ಆ ಸುಹಾಸಿನಿ ನನಗೂ ನನ್ನ ಮಕ್ಕಳಿಗೂ ಮೋಸ ಮಾಡಿದಾಳೆ, ನನ್ನ ಮಕ್ಕಳಿಂದ ದೂರ ಮಾಡಿದಾಳೆ. ನಾನು ಬದುಕಿರ್ಬೇಕು. ದಿನ ಸಾಯೋಕ್ಕಿಂತ ಒಂದ್ಸಲ ಸತ್ತು ಹೋಗೋದು ವಾಸಿ. ಇಲ್ಲ, ನಾನು ಸಾಯಬಾರ್ದು. ಆ ಸುಹಾಸಿನಿಗೆ ನಾನು ಏನು ಅನ್ನೋದನ್ನ ತಿಳಿಸ್ಬೇಕು. ಇಷ್ಟು ವರ್ಷ ನನ್ನ ಮಕ್ಕಳ ಹತ್ರ ಅವಳು ಮುಚ್ಚಿಟ್ಟಿರೋ ಸತ್ಯನ ನಾನು ಬಯಲು ಮಾಡಬೇಕು. ನಾನು ಇದೇ ಥರ ಹೆದರ್ಕೊಂಡು ಕೂತಿದ್ರೆ ಆ ಸುಹಾಸಿನಿ ನನ್ನ ಮಕ್ಕಳಿಂದ ನನಗೆ ಶಾಶ್ವತವಾಗಿ ದೂರ ಮಾಡಿ ಹಾಕ್ತಾಳೆ. ಇಲ್ಲ, ಇದಕ್ಕೆಲ್ಲ ನಾನು ಅವಕಾಶ ಕೊಡಬಾರ್ದು. ಅವಳು ಯಾರನ್ನೂ ಅಮ್ಮ ಅಂತ ಕರ್ಕೊಂಡು ಬರೋಕ್ಕೆ ಮೊದಲು ನಾನೇ ಅವ್ರಿಗೆ ಹೇಳಬೇಕು. ನನ್ನ ಮಕ್ಕಳಿಗೆ ಸತ್ಯ ಗೊತ್ತಾಗಬೇಕು, ಅದನ್ನು ನಾನೇ ಅವ್ರಿಗೆ ಹೇಳಬೇಕು.